ಹತ್ರ ಬರ್ತಿರುವಂಥ ಸಂದರ್ಭದಲ್ಲಿ ಸಮಾವೇಶದ ಮೇಲೆ ಸಮಾವೇಶಗಳು ನಡೀತಾ ಇವೆ. ಜೊತೆಗೆ ಈ ಬೇರೆ ಬೇರೆ ಡೆವಲಪ್ಮೆಂಟ್ಗಳು ಕೂಡ ನಡೀತಾ ಇವೆ. ಅಂದರೆ ಈ ಮಂಡ್ಯದ ಸ್ಥಿತಿಗತಿಗಳನ್ನು ನಾವು ಹೇಳಲೇಬೇಕು. ಮಂಡ್ಯದ ಭಾಗದಲ್ಲಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ. ಯಾಕಂದರೆ ಮಂಡ್ಯ ಜಿಲ್ಲೆಯ ಕೆರಗೋಡು ಈಗ ಹನುಮತ್ ಧ್ವಜ ವಿವಾದ ಅಲ್ಲಿ ಎದ್ದಿದೆ. ಧ್ವಜಸ್ತಂಭದ ಬಳಿ ನೂಕಾಟ ತಳ್ಳಾಟಗಳಿದೆ. ಅಲ್ಲಿ ಧ್ವಜವನ್ನು ಹಾರಿಸಲಾಗಿದೆ. ಲಾಠಿ ಚಾರ್ಜ್ ಮಾಡಿದರೂ ಕೂಡ ಬಗ್ತಾ ಇಲ್ಲ ಕಾರ್ಯಕರ್ತರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ಮಾಡಿದರು. ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಜೀವ ಹೋದರೂ ಸರಿ ನಾವು ಧ್ವಜವನ್ನು ಕೆಳಗಡೆ ಇಳಿಸಲ್ಲ. ಪೊಲೀಸ್ ಹೇಳ್ತಿರೋದು ಧ್ವಜವನ್ನು ತೆರವು ಮಾಡಿ. ಯಾವ ರೀತಿ ಧ್ವಜ ತೆರವು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ನಾವು ಧ್ವಜವನ್ನು ಇಳಿಸಲ್ಲ ಅಂತಾರೆ ಕಾರ್ಯಕರ್ತರು. ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಒಂದು ಕಡೆಗೆ ರಾಮನ ಫ್ಲೆಕ್ಸ್ ಅನ್ನು ಹಿಡಿದು ನಿಂತಿದ್ದಾರೆ, ಇನ್ನೊಂದು ಕಡೆಗೆ ಹನುಮತ್ ಧ್ವಜ ಹಾರಾಡ್ತಾ ಇದೆ. ಹನುಮತ್ ಧ್ವಜವನ್ನು ಕೆಳಗಡೆ ಇಳಿಸಿ ಅಂತ ಪೊಲೀಸರು, ಯಾವುದೇ ಕಾರಣಕ್ಕೂ ಕೂಡ ನಾವು ಇಳಿಸಲ್ಲ ಅಂತ ಹಿಂದೂ ಕಾರ್ಯಕರ್ತರು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜೀವ ಹೋದರೂ ಸರಿ ನಾವು ಯಾವುದೇ ಕಾರಣಕ್ಕೂ ಧ್ವಜವನ್ನು ಕೆಳಗಡೆ ಇಳಿಸಲ್ಲ ಅಂತ. ಹೀಗಾಗಿನೇ ಇಡೀ ಪ್ರದೇಶ ಉದ್ವಿಗ್ನಗೊಂಡಿದೆ. ಅದನ್ನು ಸರಿ ಮಾಡಲಿಕ್ಕೆ ಪೊಲೀಸರು ಕೂಡ ಸಾಹಸವನ್ನು ಮಾಡ್ತಾ ಇದ್ದಾರೆ. ನಾವು ತೋರಿಸ್ತಾ ಇದ್ದೀವಿ ಒಂದು ಕಡೆಗೆ ಸೇರಿರುವಂಥ ಕಾರ್ಯಕರ್ತರ ಸಂಖ್ಯೆ, ಇದೆಲ್ಲದರ ಜೊತೆಗೆ ಧ್ವಜಸ್ತಂಭದ ಮೇಲೆ ಹಾರಾಡುತ್ತಿರುವಂಥ ಹನುಮತ್ ಧ್ವಜ. ನೇರ ದೃಶ್ಯಾವಳಿಗಳನ್ನು, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯ ಕೆರಗೋಡಿನ ಹನುಮತ್ ಧ್ವಜ ವಿವಾದ. ಧ್ವಜಸ್ತಂಭದ ಬಳಿ ನೂಕಾಟ ತಳ್ಳಾಟ ನಡೀತಾ ಇದೆ. ಲಾಠಿ ಪ್ರಹಾರ ಆದರೂ ಕೂಡ ಕಾರ್ಯಕರ್ತರು ಬಗ್ತಾ ಇಲ್ಲ. ಲೈವ್ ಕವರೇಜ್ ಅನ್ನು ನೀವು ನೋಡ್ತಾ ಇದ್ದೀರಿ, ನೇರ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನಿದು ದೊಡ್ಡ ಗಲಾಟೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಜನ ಜಮಾಯಿಸಿರುವಂಥದ್ದು, ಹಿಂದೂ ಕಾರ್ಯಕರ್ತರು ಜಮಾಯಿಸಿರುವಂಥದ್ದು, ಮೇಲ್ಗಡೆಗೆ ಧ್ವಜವನ್ನು ತೆರವುಗೊಳಿಸಬೇಕು ಅನ್ನುವಂಥ ಪ್ರಯತ್ನ ಅವ್ರದ್ದು. ಆದರೆ ಜೀವ ಕೊಡ್ತೀವಿ, ಆದರೆ ಯಾವುದೇ ಕಾರಣಕ್ಕೂ ನಾವು ಧ್ವಜ ತೆರವುಗೊಳಿಸಲ್ಲ ಅಂತ ಕಾರ್ಯಕರ್ತರು. ಏನು ನಡೀತಾ ಇದೆ ಸ್ಥಳದಲ್ಲಿ? ರಂಗನಾಥ್, ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತೆ. ಅದೇ ದಿನದಂದು ಮಂಡ್ಯ ತಾಲೂಕಿನ ಕೆರಗೋಡಿನಲ್ಲೂ ಕೂಡ 108 ಅಡಿ ಧ್ವಜಸ್ತಂಭದ ಮೇಲೆ ಹನುಮತ್ ಧ್ವಜವನ್ನು ಕೂಡ ಹಾರಾಟ ಮಾಡಲಾಗ್ತದೆ. ಇದನ್ನ ವಿರೋಧಿಸಿ ಇವತ್ತು ಮಂಡ್ಯ ಜಿಲ್ಲಾಡಳಿತ ಮತ್ತೆ ಪೊಲೀಸರು ಕೂಡ ಅದನ್ನು ಇಳಿಸಬೇಕು ಅಂತ ಮುಂದಾಗಿರುವಂತದ್ದು. ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಮತ್ತೆ ಇಲ್ಲಿನ ಸ್ಥಳೀಯ ಗ್ರಾಮಸ್ಥರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಈ ಹನುಮತ್ ಧ್ವಜವನ್ನ ಇಳಿಸಬಾರದು ಅಂತೇಳಿ ಈ ಧ್ವಜಸ್ತಂಭದ ಮುಂಭಾಗದಲ್ಲಿ ಈಗ ಮೊಕ್ಕಾಮುಡಿದ್ದಾರೆ. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಿದ್ದಾರೆ. ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ನಾನು ಆ ಸ್ಥಳದ ಬಳಿ ಇದ್ದೀನಿ, ದೃಶ್ಯದಲ್ಲಿ ಕೂಡ ನೋಡಬಹುದು. ಈ ಧ್ವಜಸ್ತಂಭದ ಸುತ್ತಲೂ ಕೂಡ ಈಗಾಗಲೇ ಪೊಲೀಸರು ನೆರೆದಿರುವಂತದ್ದು. ಬೆಳ್ಳಂಬೆಳಗ್ಗೆ 144 ಸೆಕ್ಷನ್ ಅನ್ನು ಕೂಡ ಹಾಕಿದ್ದಾರೆ. ಅಂದ್ರೆ ಇದರ ವಿವಾದಗಳನ್ನು ಲೆಕ್ಕ ಹಾಕಿದ್ರೆ ಈಗಾಗಲೇ 40 ವರ್ಷಗಳಿಂದಲೂ ಕೂಡ ಇಲ್ಲಿ ಸಣ್ಣದಾದಂಥ ಒಂದು ಧ್ವಜಸ್ತಂಭ ಇತ್ತು. ಅಲ್ಲಿ ಹನುಮ ಧ್ವಜವನ್ನು ಹಾರಿಸ್ತಾ ಇದ್ರು. ಆದರೆ ರಾಮಲಲ್ಲನ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ 108 ಅಡಿ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿ ಹನುಮ ಧ್ವಜವನ್ನು ಕೂಡ
ಹಾರಾಟ ಮಾಡಿದ್ದಾರೆ. ಆದರೆ ಇದಕ್ಕೆ ಜಿಲ್ಲಾಡಳಿತ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಇದು ಕೆರಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿ ನ್ಯಾಷನಲ್ ಫ್ಲಾಗ್ ಮತ್ತೆ ಸ್ಟೇಟ್ ಫ್ಲಾಗ್ ಗಳನ್ನ ಹೊರತುಪಡಿಸಿದಂತೆ ಈ ರೀತಿಯ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತ ಫ್ಲಾಗ್ ಗಳನ್ನ ಆರಿಸೋದಕ್ಕೆ ಬರೋದಿಲ್ಲ. ಹೀಗಾಗಿ ಇಲ್ಲಿ ನಾವು ನಿಷೇಧಾಜ್ಞೆಯನ್ನು ಮಾಡಿದ್ದೀವಿ ಅಂತ ಹೇಳಿ ಈಗಾಗಲೇ ಸಂಪೂರ್ಣವಾಗಿ ಜಿಲ್ಲಾಡಳಿತ ಬಿಗಿ ಪೊಲೀಸ್ ಬಂದೋಬಸ್ತ್ ಜೊತೆಯಲ್ಲಿ ಬಂದು ಆ ಧ್ವಜವನ್ನ ಕೆಳಗಿಳಿಸೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಹೀಗಾಗಿ ಇದು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರಿಗೂ ಆಕ್ರೋಶಕ್ಕೆ ಕಾರಣ ಆಗಿದೆ, ಸ್ಥಳೀಯರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಈಗಾಗಲೇ ಕೆರಗೋಡು ಗ್ರಾಮ ಪಂಚಾಯಿತಿಯಲ್ಲಿ ರೆಜುಲೇಷನ್ ಅನ್ನ ಮಾಡಿ ಅಲ್ಲಿ ಅನುಮತಿಯನ್ನು ಪಡ್ಕೊಂಡು ಈ ಹನುಮ ಧ್ವಜವನ್ನು ಆರಿಸಲಾಗಿದೆ. ಆದರೆ ಇಲ್ಲಿನ ಸ್ಥಳೀಯ ಶಾಸಕರು ಮತ್ತೆ ಕಾಂಗ್ರೆಸ್ನ ಸಚಿವರುಗಳು ಒಂದು ಪಿತೂರಿಯನ್ನ ಮಾಡಿ ಜಿಲ್ಲಾಡಳಿತದ ಮೇಲೆ ಪ್ರೆಷರ್ ಅನ್ನ ಹಾಕಿ ತೆರವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಸ್ಥಳೀಯ ಶಾಸಕ ರವಿ ಗಾಣಿಗರ ವಿರುದ್ಧ ಅಂದ್ರೆ ಅವರ ಭಾವಚಿತ್ರಕ್ಕೆ ಚಪ್ಪಲಿಂದ ಹೊಡೆದು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೂಕಾಟ ತಳ್ಳಾಟ ಆಗ್ತಾ ಇದೆ. ಜೊತೆಗೆ ಇಲ್ಲಿ ನೆರೆದಿದ್ದ ಅಂದ್ರೆ ಕಂಬದ ಸುತ್ತ ಗ್ರಾಮಸ್ಥರು ಕೂಡ ನೆರೆದಿದ್ರು. ಅವ್ರನ್ನ ತೆರವು ಮಾಡೋದಕ್ಕೋಸ್ಕರ ಪೊಲೀಸರು ಲಘು ಲಾಠಿ ಪ್ರಹಾರ ಕೂಡ ಮಾಡ್ತಾ ಇರುವಂತ ದೃಶ್ಯದಲ್ಲಿ ನೋಡ್ತಾ ಇದ್ರುವ. ಅಲ್ಲಿ ಕೆಳಭಾಗದಲ್ಲಿ ಒಂದು ಮಿಷಿನ್ ಇದೆ, ಆ ಮಿಷಿನ್ ಮೂಲಕ ಧ್ವಜವನ್ನ ಕೆಳಗಿಳಿಸ್ತಾ ಇದ್ದಾರೆ. ಸ್ಥಳದಲ್ಲಿ ಸದ್ಯದ ಮಟ್ಟಿಗೆ ಬಿಗುವಿನ ವಾತಾವರಣವಿರುವಂತದ್ದು. ಒಂದ್ ಕಡೆ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಕೂಡ ತೆರವು ಮಾಡಬಾರ್ದು ಅಂತ ಆದ್ರೆ ಜಿಲ್ಲಾಡಳಿತ ಪಟ್ಟಿಡ್ಕೊಂಡು ಈಗಾಗಲೇ 144 ಸೆಕ್ಷನ್ ಅನ್ನು ಹಾಕಿ ಧ್ವಜವನ್ನ ಇಳಿಸ್ತೀವಿ ಅಂತೇಳಿ ಈಗಾಗಲೇ ಇಳಿಸ್ತಾ ಇರುವಂತದ್ದು. ಸುಮಾರು ಮೇಲ್ಭಾಗದಲ್ಲಿ ಧ್ವಜವನ್ನ ನೋಡಬಹುದು ರಂಗನಾಥ್, ಅಂದ್ರೆ 108 ಅಡಿ ಮೇಲ್ಭಾಗದಲ್ಲಿ ಧ್ವಜ ಇತ್ತು. ಈಗಾಗಲೇ ಒಂದು 20 ಅಡಿ ಕೆಳಗಿಳಿಸ್ತಿರುವಂತದ್ದು, ಅಂದ್ರೆ ಅದ ಮಿಷಿನ್ ಮೂಲಕ ಮೇಲಕ್ಕೆ ಹಾಕಿರುವಂತದ್ದು. ಹೀಗಾಗಿ ಮತ್ತೆ ಆ ಧ್ವಜವನ್ನ ಕೆಳಗಿಳಿಸ್ತಿದ್ದಾರೆ. ಇದು ಹಿಂದೂ ಸಂಘಟನೆ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಪ್ರಾಣ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಇಳಿಸಬಾರ್ದು ಅಂತ ಹೇಳ್ತಿರುವಂತದ್ದು. ಸ್ಥಳದಲ್ಲಿ ಈಗಾಗಲೇ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಒಂದು ರೀತಿಯ ಬಿಗುವಿನ ವಾತಾವರಣ ಸದ್ಯದ ಮಟ್ಟಿಗೆ ನಿರ್ಮಾಣ ಆಗಿದೆ. ಒಂದ್ ಕಡೆ ಜಿಲ್ಲಾಡಳಿತ ಇಳಿಸ್ತೀವಿ ಅಂತ ಗ್ರಾಮಸ್ಥರು ಮತ್ತೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಇಳಿಸಬಾರ್ದು ಅಂತ ಹೇಳಿ ಪಟ್ಟು ಹಿಡಿದು ಕೂತಿರುವಂತದ್ದು. ಸದ್ಯದ ಮಟ್ಟಿಗೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ರಂಗನಾಥ್, ಎಷ್ಟು ಜನ ಸೇರಿದ್ದಾರೆ, ಎಷ್ಟು ಜನ ಕಾರ್ಯಕರ್ತರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಯಾವುದೇ ಕಾರಣಕ್ಕೂ ಧ್ವಜ ಇಳಿಸಬೇಡಿ ಅಂತ ಪ್ರತಿಭಟನೆ ಮಾಡ್ತಿರುವಂತಹ ಪ್ರತಿಭಟನಾಕಾರರ ಸಂಖ್ಯೆ ಎಷ್ಟು, ಜೊತೆಗೆ ಪೊಲೀಸ್ ಪಡೆ ಎಷ್ಟಿದೆ ಅಲ್ಲಿ? ರಂಗನಾಥ್, ನಿನ್ನೆನೇ ಈ ಒಂದು ವಿಚಾರ ಇಲ್ಲಿ ಬಿಗಿನ ವಾತಾವರಣಕ್ಕೆ ಕಾರಣ ಆಗಿತ್ತು. ಅಂಗಡಿ ಮುಂಗಟ್ಟುಗಳೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿದ್ರು. ಸಂಬಂಧಪಟ್ಟಂತೆ ಇಲ್ಲಿನ ಸ್ಥಳೀಯ ಯುವ ಕೂಡ ಬಂದು ಈ ರೀತಿ ಪರ್ಮಿಷನ್ ಇಲ್ಲ, ನಾವು ತೆರವುಗೊಳಿಸ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಇಡೀ ರಾತ್ರಿ ಗ್ರಾಮಸ್ಥರು, ಹೆಣ್ಣು ಮಕ್ಕಳು, ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಎಲ್ಲರೂ ಕೂಡ ಇಲ್ಲಿಯೇ ಮಲಗಿ ಯಾವುದೇ ಕಾರಣಕ್ಕೂ ಕೂಡ ತೆರವು ಮಾಡಬಾರ್ದು ಅಂತ ಹೇಳಿ ಕುತ್ಕೊಂಡಿದ್ರು. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ AC ಶಿವಮೂರ್ತಿ ಅವರು ಕೂಡ ಬಂದು ತೆರವು ಮಾಡ್ತೀವಿ ಅಂತ ಮುಂದಾದ್ರು. ಹೀಗಾಗಿ ಸುತ್ತಮುತ್ತಲಿನ ನೂರಾರು ಕಾರ್ಯಕರ್ತರು, ಗ್ರಾಮಸ್ಥರು ಕೂಡ ಈಗ ಜಮಾವಣೆ ಆಗಿದ್ದಾರೆ. ಈ ಒಂದು ವಿಚಾರ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಈಗ ತಿಳಿದು ಬಂದಿರುವಂತದ್ದು. ಹೀಗಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಈ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ವಿವಾದ ಇಲ್ಲ, ಇದಕ್ಕೆ ಯಾರು ವಿರೋಧವನ್ನು ವ್ಯಕ್ತಪಡಿಸ್ತಿಲ್ಲ. ನೀವ್ ಯಾಕೆ ಜಿಲ್ಲಾಡಳಿತ ಬಂದು ಇದನ್ನ ತೆರವು ಮಾಡ್ತಾ ಇದ್ದೀರಾ ಅಂತ ಹೇಳಿ ಈಗಾಗಲೇ 3 KSRP ಸೇರಿದಂತೆ ಸ್ಥಳೀಯ ಅಂದ್ರೆ ಮಂಡ್ಯ ಜಿಲ್ಲೆಯ ಎಲ್ಲಾ ಪೊಲೀಸರು ಕೂಡ ಈಗ ಸ್ಥಳಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇದನ್ನ ನಾವು ಹಾರಾಟ ಮಾಡೋದಕ್ಕೆ ಬಿಡೋದಿಲ್ಲ, ತೆರವು ಮಾಡೇ ಮಾಡ್ತೀವಿ ಅಂತ ಹೇಳ್ತಿರುವಂತದ್ದು. ಹೀಗಾಗಿ ಸ್ಥಳದಲ್ಲಿ ನೂರಾರು ಜನ ಗ್ರಾಮಸ್ಥರು, ಹಿಂದೂಪರ ಸಂಘಟನೆ ಕಾರ್ಯಕರ್ತರು ತೆರವು ಮಾಡಬಾರ್ದು ಅಂತೇಳಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಜಿಲ್ಲಾಡಳಿತ ಪೊಲೀಸರ ವಿರುದ್ಧ ಮತ್ತೆ ಸ್ಥಳೀಯ ಶಾಸಕರ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂದ್ರೆ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಆದ ನಂತರದಲ್ಲಿ ಈ ರೀತಿ ಯಾಕೆ ಮಾಡ್ತಾ ಇದ್ರಿ, ಇದರಿಂದ ಯಾರು ತೊಂದರೆ ಅಂದ್ರೆ ಇದರಿಂದ ಇಲ್ಲಿ ಯಾವುದೇ ರೀತಿ ವಿರೋಧ ಇಲ್ಲ, ಅದರ ಪಾದಿಗೆ ಅದು ಹಾರಾಡ್ತಾ ಇದೆ. 40 ವರ್ಷಗಳಿಂದಲೂ ಕೂಡ ಹನುಮಧ್ವಜ ಹಾರಾಡ್ತಿದೆ. ಈಗ ಯಾಕೆ ವಿರೋಧವನ್ನು ವ್ಯಕ್ತಪಡಿಸಿ ಇದನ್ನ ತೆರವಿಗೆ ಮುಂದಾಗಿದ್ದೀರಾ ಅಂತೇಳಿ ಇಲ್ಲಿ ನೂರಾರು ಕಾರ್ಯಕರ್ತರು ಕೂಡ ಧ್ವಜ ಸ್ತಂಭದ ಸುತ್ತಲೂ ಇದ್ದಾರೆ. ಪೊಲೀಸರು ಕೂಡ ಈಗಾಗಲೇ ಇಲ್ಲಿ ನಿಷೇಧಾಜ್ಞೆಯನ್ನು ಏರಿ ನೀವು ಗುಂಪು ಸೇರಬಾರ್ದು ಅಂತೇಳಿ ಅವ್ರನ್ನೆಲ್ಲರನ್ನೂ ಕೂಡ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿ ದೂರ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಬಗ್ತಾ ಇಲ್ಲ. ಕೆಲವೊಂದಿಷ್ಟು ಕಡೆ ಕಾರ್ಯಕರ್ತರು ಮತ್ತೆ ಹೆಣ್ಣು ಮಕ್ಕಳು ಕೂಡ ಕಣ್ಣೀರನ್ನ ಹಾಕ್ತಿದ್ದಾರೆ. ಇದು ನಮಗೆ ದೇವರ ಸಂಕೇತ, ಇದನ್ನ ನೀವು ತೆರವು ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಲೂ ಕೂಡ ಅದನ್ನ ತೆರವು ಮಾಡೋದಕ್ಕಂದ್ರೆ 108 ಅಡಿ ಮೇಲ್ಗಡೆ ಹನುಮ ಧ್ವಜವನ್ನ ಹಾರಾಟ ಆಗ್ತಿರೋದು. ಒಂದು ಈಗಾಗಲೇ 20 ಅಡಿ ಇಳಿಸಿದ್ದಾರೆ, ಸಂಪೂರ್ಣವಾಗಿ ಇಳಿಸ್ತೀವಿ ಅಂತ ಹೇಳ್ತಿರುವಂತದ್ದು. ಇದಕ್ಕೆ ಸಾಕಷ್ಟು ವಿರೋಧವನ್ನು ಕೂಡ ಇಲ್ಲಿನ ಸ್ಥಳೀಯರು ವ್ಯಕ್ತಪಡಿಸಿರುವಂತದ್ದು. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. 22ನೇ ತಾರೀಕು ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆದಂಥ ಸಂದರ್ಭದಲ್ಲಿ ಈ ಕಂಬದ ಮೇಲೆ 108 ಅಡಿ ಕಂಬ, ಆ ಕಂಬದ ಮೇಲೆ ಹನುಮಧ್ವಜವನ್ನು ಹಾರಿಸಲಾಗಿತ್ತು. ಯಾವುದೇ ಕಾರಣಕ್ಕೂ ಇಳಿಸಬೇಡಿ ಅಂತ ಅಲ್ಲಿ ಜನಗಳು ಕಣ್ಣೀರು ಹಾಕ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಹರಸಾಹಸ ಮಾಡಿ ಈಗಾಗಲೇ ಅರ್ಧ ಇಳಿಸಿದ್ದಾರೆ, ಇನ್ನೂ ಅರ್ಧ ಇಳಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ.